ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿ ಪೂರ್ಣಗೊಳ್ಳುತ್ತಾ ಬಂದಿದ್ದು ಈ ಕಾಮಗಾರಿ ಆರಂಭಗೊಂಡು ಇಂದಿನವರೆಗೆ ಅಂದರೆ 4-5 ವರ್ಷಗಳಿಂದ ಜನರು ಮತ್ತು ವಾಹನ ಸವಾರರು ಅನುಭವಿಸಿದ ಸಂಕಷ್ಟಗಳು ಅಷ್ಟಿಷ್ಟಲ್ಲ. ಆಯಾ ಪರಿಸರದ ಜನರು ಮತ್ತು ವಾಹನ ಸವಾರರು ಅದೆಷ್ಟೋ ಸಂಕಷ್ಟಪಟ್ಟರು. ಕ್ಯಾರೆ ಅನ್ನದ ಗುತ್ತಿಗೆ ವಹಿಸಿಕೊಂಡ ಕೆಎನ್ಆರ್ಸಿ ಕಂಪನಿಯು ತಮಗೆ ಮನಸ್ಸು ಬಂದಂತೆ ಒಟ್ರಾಸಿ ಕೆಲಸ ಮಾಡ್ತಾ ಹೋಗ್ತಾ ಇದೆ. ಮಂಗಳೂರು ಕಡೆಯಿಂದ ಮಾಣಿ ಪೇಟೆ ಪ್ರವೇಶಿಸಲು ಅಥವಾ ಪುತ್ತೂರು ಮೈಸೂರು ರಸ್ತೆ ಪ್ರವೇಶಿಸಲು ಬರುವ ವಾಹನಗಳು ಮಾಣಿ ಗ್ರಾಮದ ಹಳೀರದಲ್ಲಿ ಸರ್ವಿಸ್ ರಸ್ತೆಯನ್ನು ಸೇರಬೇಕಾಗಿತ್ತು. ಈ ಸರ್ವಿಸ್ ರಸ್ತೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ. ಪ್ರವೇಶ ಪಡೆಯುವಲ್ಲಿಯೇ ಮಳೆಗಾಲದ ನೀರು ರಸ್ತೆಯಲ್ಲೇ ನಿಲ್ತಾ ಇದೆ. ಈ ಭಾಗದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಮತ್ತು ಸಂಪೂರ್ಣವಾದ ತಡೆಗೋಡೆ ನಿರ್ಮಿಸದೇ ಇರೋದ್ರಿಂದ ಸಮೀಪದ ನೀರುಗಳೆಲ್ಲ ಸೀದಾ ಹೆದ್ದಾರಿಗೆ ಬಂದು ನಿಲ್ತಾ ಇದೆ. ಇದರಿಂದ ಶಾಲೆಗೆ ಹೋಗುವ ಮಕ್ಕಳು ಮತ್ತು ಇತರರಿಗೆ ದಿನಂಪ್ರತಿ ನೀರು ಮತ್ತು ಕೆಸರಿನ ಎರಚಾಟ ಆಗ್ತಾ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಮೌನವಾಗಿ ನೋಡ್ತಾ ಹೋಗ್ತಾ ಇದ್ದಾರೆ.